ಅಲ್ಲಿ ಕನ್ನಡ ಮಾಡ್ರಿ, ಅಲ್ಲಿ ಕೆಲಸ ಟೈಮ್ ಇದು. ಆರಾಧನೆ ಮೇಡಮ್ ಕೇಳ್ಕೊಂಡು ಯಾರೋ ಬಂದಿದ್ದಾರೆ ಸರ್. ಯಾರು ಬಂದಿದ್ದಾರೆ? ಯಾರು ಬಂದ್ರು ಅಷ್ಟೇ. ಕೆಲ್ಸದ ಟೈಮಲ್ಲಿ ಯಾರನ್ನೂ ಹೊರಗಡೆ ಬಿಡಲ್ಲ ಅಂತ ಹೇಳಿ ಕಳ್ಸು. ಒಂದಿನ ಬಿಟ್ರೆ ದಿನ ಬರ್ತಾನೆ ಇರ್ತಾರೆ. ಸರ್ ಹೇಳ್ದೆ ಸರ್, ಆದರೂ ಗಲಾಟೆ ಮಾಡ್ತಾ ಇದ್ದಾರೆ ಸರ್. ಸರಿ ಬಾ. ಏನಮ್ಮ, ಜಾಯ್ನ್ ಆಗೋವಾಗಲೇ ಹೇಳಿದ್ವಾ ನಿಂಗೆ? ಮಧ್ಯಾಹ್ನ ಲಂಚ್ ಟೈಮ್ ಬಿಟ್ರೆ ಬೇರೆ ಬ್ರೇಕ್ ಟೈಮ್ ಇಲ್ಲ ಅಂತ. ಸರ್ ಏನಾಯ್ತು? ಇದೇನಿದೆಲ್ಲ? ನಿಮ್ಮ ಮನೆಯವರೆಲ್ಲ ಇಲ್ಲಿ ಬಂದು ಮಾತಾಡ್ಕೊಂಡು ಕೂತ್ಕೊಳಕ್ಕೆ ಇದೇನು ಹಾಸ್ಟೆಲ್ ಕೆಟ್ಟೋಯ್ತಾ? ನಿಜವಾಗ್ಲೂ ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಯಾರು ಬರೋಕೆ ಹೇಳಿಲ್ಲ. ಬಂದು 2 ದಿನ ಆಗಿಲ್ಲ. ಯಾರಮ್ಮ ನಿನ್ನ ಇಲ್ಲಿವರೆಗೂ ಹುಡುಕೊಂಡ್ ಬರ್ತಾರೆ? ನೀನ್ ಹೆಸರು ಹೇಳ್ಕೊಂಡು ಗಲಾಟೆ ಬೇರೆ ಮಾಡ್ತಿದ್ದಾರಂತೆ. ಇದೇನ್ ಗಾರ್ಮೆಂಟ್ಸಾ ಇಲ್ಲ ಫಿಶ್ ಮಾರ್ಕೆಟಾ? ಒಂದು ಡಿಸಿಪ್ಲಿನ್ ಬೇಡವೇನಮ್ಮ? ನೀನು ಎಷ್ಟೊತ್ತು ಹೊರಗಡೆ ಹೋಗ್ತೀವೋ ಅಷ್ಟು ಟೈಮ್ ಲೇಟಾಗಿ ಹೋಗ್ಬೇಕು ಸಂಜೆ ಇವತ್ತು. ಇಲ್ಲ ಸರ್, ನಾನು ಆಚೆ ಹೋಗಲ್ಲ. ಪರವಾಗಿಲ್ಲ. ಸೆಕ್ಯೂರಿಟಿ ಅಣ್ಣ, ನಾನು ಬರಲ್ಲ ಅಂತ ಹೇಳಿ ಅವ್ರನ್ನ ಹೋಗೋದಕ್ಕೆ ಹೇಳಿ. ಕಲ್ಲೆತ್ಕೊಂಡಿದ್ದಾರೆ ಸರ್, ಗ್ಲಾಸ್ ಎಲ್ಲ ಹೊಡಿತೀನಿ ಅಂತ ಇದ್ದಾರೆ. ಓ, ಇದು ಬೇರೆನಾ? ನೀನ್ ನೋಡಿದ್ರೆ ಫಸ್ಟ್ ರ್ಯಾಂಕ್ ಹುಡುಗಿ ಥರ ಆಡ್ತೀಯಾ? ನಿಮ್ಮ ಅಪ್ಪ ಅಮ್ಮ ಹಿಂಗ? ನೋಡು ಆರಾಧನಾ, ಇದೇ ಲಾಸ್ಟ್ ವಾರ್ನಿಂಗು. ಮನೆಯವರೆಲ್ಲ ಈ ಥರ ಫ್ಯಾಕ್ಟ್ರಿ ಹತ್ರ ಬರಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ನೀನು ಅದೇನು ಹೇಳ್ಬಿಟ್ಟು ಕಳಿಸ್ಬಿಟ್ಟು ಬರ್ತೀಯೋ ನನಗೆ ಗೊತ್ತಿಲ್ಲ. ಇನ್ನೊಂದ್ಸರಿ ಯಾರು ನೀನು ಹುಡಿಕೊಂಡು ಇಲ್ಲಿಗೆ ಬರಬಾರ್ದು. ಇನ್ನೊಂದ್ಸರಿ ನೀನು ಹುಡಿಕೊಂಡು ಇಲ್ಲಿ ಯಾರಾದರೂ ಬಂದರೆ ನಿನ್ನ ಮೇಲೆ ಆಕ್ಷನ್ ತಗೋತೀನಿ. ಹೋಗಮ್ಮ ಮೊದಲು. ಬರೋ ಟೈಮಲ್ಲಿ ಬರೆದಿದ್ದೀರ ಇಂಥ ಗಾರ್ಮೆಂಟ್ಸಿಗೆ ಓನರ್ ಆಗ್ತಿದ್ದೆ, ಇಲ್ಲಿ ಯಾಕೆ ಸೆಕ್ಯೂರಿಟಿ ಆಗ್ತಿದ್ದೆ. ಬರ್ರಿ. ಏನೋ ಮಾತಾಡ್ಬೇಕಂತ ಮಾತಾಡಮ್ಮ. ಇಲ್ಲಿ ಯಾಕೆ ಬಂದಿದ್ದೀರಿ? ಇದು ಫ್ಯಾಕ್ಟ್ರಿ ಟೈಮು. ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಯಾಕೋ ತುಂಬ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮನೆಗೆ ಹೋಗಿದ್ದೆ. ಮಾವ ಹೇಳಿದ್ರು ಇಲ್ಲಿದ್ದಾರೆ ಅಂತ, ಅದಕ್ಕೆ ಬಂದೆ. ಈ ದಿನ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಇಲ್ಲಿಗೆಲ್ಲ ಬರಬೇಡಿ. ಈ ಥರ ಗಲಾಟೆ ಮಾಡಿದ್ರೆ ಸೂಪರ್ವೈಸರ್ ಬೈತಾರೆ. ಇಲ್ಲಿಗೆಲ್ಲ ಬಂದು ಹಿಂಸೆ ಕೊಡಬೇಡಿ. ಹಿಂಸೆ ನನಗಾಗ್ತಿದ್ದೀರಿ? ಏನ್ರಿ ನೀವು ಇಂಥದ್ದೆಲ್ಲ ಕೆಲಸ ಮಾಡ್ತಿದ್ದೀರಾ? ನನ್ನ ಲೆವೆಲ್ಲು, ನಮ್ಮೊಂದು ಲೆವೆಲ್ಲು ಏನಂತ ಗೊತ್ತಿಲ್ಲ ನಿಮಗೆ? ಇಡೀ ಏರಿಯಾಗೆ ಸಾಲ ಕೊಟ್ಟಿದ್ದೀವಿ. ಅದರಲ್ಲಿ ಏನ್ರಿ ನಿಮ್ಮದು? ಎಷ್ಟು ಕೊಡ್ತಾರೆ ಇವರು? ಚಿಲ್ಲರೆ ಕಾಸು. ಆ ಚಿಲ್ಲರೆ ಕಾಸಿಗೆ ಇಂಥಲ್ಲೆಲ್ಲ ಕೆಲಸ ಮಾಡೋದು ಅವಮಾನ. ನನಗೆ ಮನಸ್ಸಿಗೆ ತುಂಬ ನೋವಾಯಿತು. ಅದಕ್ಕೆ ಸೆಕ್ಯೂರಿಟಿ ಹೇಳಿದೆ, ಕರಿಯಪ್ಪ ಹೇಳ್ಬಿಟ್ಟು ಹೋಗ್ತೀನಿ ಅಂತ. ಇವಾಗ ಮಾತಾಡಾಯ್ತಲ್ಲ, ದಯವಿಟ್ಟು ಹೊರಡಿ. ಮತ್ತೆ ಈ ಜಾಗಕ್ಕೆ ಬರಬೇಡಿ, ನನಗೆ ತೊಂದರೆ ಆಗುತ್ತೆ. ಹೇಳಿದ್ನಲ್ಲ, ನನಗೆ ಬೈತಾರೆ, ಕೆಲ್ಸಕ್ಕೂ ತೊಂದರೆ ಆಗುತ್ತೆ. ಯಾವಂದ್ರೆ ಸೂಪರ್ವೈಸರು? ನಾನು ಮದುವೆ ಹುಡುಗಿ ಬೇಯೋದು. ಕರ್ರಿ ಅವನ್ನ. ನೀರು ಇಳಿಸ್ಬಿಡ್ತಿದೆ. ಈ ಸೆಕ್ಯೂರಿಟಿನೂ ಹಂಗೆ ಮಾತಾಡ್ದ, ಕಲ್ಲೆತ್ಕೊಂಡೆ ನೋಡಿ. ಇವ್ರಿಗೆಲ್ಲ ನಾವು ಯಾರು ಅಂತ ತೋರಿಸ್ಬೇಕ್ರಿ. ಕರ್ರಿ ಆ ಸೂಪರ್ವೈಸರ್ನ. ಪ್ಲೀಸ್, ನನಗೆ ಕೆಲ್ಸಕ್ಕೆ ಲೇಟ್ ಆಗ್ತಿದೆ, ನೀವು ಹೊರಡಿ. ಏನು ಕೆಲಸ, ಏನು ಲೇಟು? ಇವ್ರು ಕೂಡ ಚಿಲ್ಲರೆ ಕಾಸಿಗೆ ಇಷ್ಟು ಭಯ ಪಡ್ಬೇಕಾ? ನಾನು ನಮ್ಮಮ್ಮ ಬದುಕಿರ್ಬೇಕಾರೆ ನೀವು ಈ ಥರ ಕೆಲಸ ಮಾಡೋದು ಅವಮಾನ. ತುಂಬ ಬೇಜಾರಾಗುತ್ತೆ. ಅವ್ರ ಮುಖಕ್ಕೆ ತುಪ್ಪಕ್ಕಂತ ಊದಿಟ್ಟು ಬಂದರೆ ನೋಡಿ, ನೀವು ಅದೆಲ್ಲ ಏನೇ ಇದ್ರು ಮಹೇಶ್ ಸರ್ ಜೊತೆ ಮಾತಾಡಿ. ಇವಾಗ ದಯವಿಟ್ಟು ಹೊರಡಿ. ಸರಿ ಬಿಡಿ, ಹೋಗ್ತೀನಿ. ನಿಮ್ಗೆ ಯಾಕೆ ಬೇಜಾರು? ಅದು ನಮ್ಮಂಗೆ ಗೊತ್ತಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. 200 rupees ಇದ್ರೆ ಕೊಡಿ ಪ್ಲೀಸ್.
200 ಅಷ್ಟೇ ಪ್ಲೀಸ್. ಇರೋ ಕಷ್ಟ ಸಾಲದು ಅಂತ ದುಡ್ಡು ಕಿತ್ಕೊಳಕ್ ಇವನ್ ಬೇರೆ ಶುರುವಾದ್ನ. ನೋಡಿ, ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬರುವಾಗ ನಾನು ದುಡ್ಡು ತರಲ್ಲ, ನನ್ನ ಹತ್ರ ದುಡ್ಡಿಲ್ಲ. ನಮ್ಮ ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ದಾಳಲ್ಲ. 200 ರೂಪೀಸ್ ಇದೆಯಾ? ರೀ ಇಲ್ಲ ಅವ್ರೆ 50 ಇಲ್ಲ ಅಂತ ಹೇಳಿಲ್ವಾ? ಚೀಪ್ ಇದು. ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊ. ಏನ್ರಪ್ಪ ಎಲ್ಲ ಅಲ್ಲಿ ನೋಡ್ತಿದ್ದೀರಾ? ಬೇಗ ಬೇಗ ಕೆಲಸ ಮಾಡಿ. ಏನೇ ಸರ್ಸು, ನನ್ ಗಂಡ ಆಗೋನು ಹೇಗಿದ್ದಾನೆ ಅಂತ ನೋಡ್ದೀಯಾ? ಆಗ್ಲೇ ಈ ಸ್ವರ್ಗದಲ್ಲಿ ತೇಲಾಡ್ತಿದ್ದ. ಇನ್ನೊಂದ್ 2 ಪೆಗ್ ಜಾಸ್ತಿ ಬಿದ್ದಿದ್ರೆ ನೆಲದಲ್ಲಿ ಈಜಾಡ್ತಿದ್ದ. ಬುದ್ಧಿವಂತೆ ಅನ್ಕೊಂಡಿದ್ದೆ ಅಕ್ಕ ನಿನ್ನ. ಗಂಡನ್ ನೋಡಿದ್ರೆ ಅಂಥವ್ನ ಆರಿಸ್ಕೊಂಡಿದ್ಯಾ? ಏನ್ ಮಾಡೋದು ಸರ್ಸು, ನಮಗ್ ಲೆಕ್ಕಾಚಾರ ಎಲ್ಲ ಗೊತ್ತಾಗಲ್ಲ. ಬೇರೆಯವ್ರ ತಪ್ಪು ಮಾತ್ರ ಕಂಡು ಹಿಡಿತೀವಿ, ನಮ್ ತಪ್ಪು ಗೊತ್ತಾಗಲ್ಲ. ದೇವ್ರು ಒಬ್ಬೊಬ್ರನ್ನ ಒಂದೊಂದ್ ವಿಷಯದಲ್ಲಿ ದಡ್ರನ್ನ ಮಾಡಿರ್ತಾನಂತಲ್ವಾ? ಏನೇ ಹೇಳು ಸರ್ಸು, ಜೋಡಿ ಮಾತ್ರ ಚೆನ್ನಾಗಿದೆ ಅಲ್ವಾ? ಯಾವಾಗ ಮದ್ವೆ? ನಮ್ಮನ್ ಕರಿಯಲ್ವಾ? ಏನೇ ಹೇಳು ಸರ್ಸು, ನನ್ ಗಂಡ ಸುರಸುಂದ್ರ. ಭೂಮಿ ಮೇಲೆ ಅಂತ ಗಂಡನ್ನ ನಾನ್ ನೋಡೇ ಇಲ್ಲ. ಶಂಕರಣ್ಣ ತಗೊಳ್ಳಿ. ಕೆ ಫೋನು ತಗೊಳ್ಳಿ, ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಪರವಾಗಿಲ್ವೇ, ಕರೆಂಟ್ ಬಿಲ್ ಕಟ್ಟೋದಕ್ಕೆ ಬೈಸ್ಕೊಂಡೆ. ಇನ್ನು ಡೆಲಿವರಿ ಬಾಯ್ ಆಗಿ ಹೆಂಗೆ ಕೆಲಸ ಮಾಡ್ತೀನಿ ಅಂತ ಡೌಟ್ ಇತ್ತು. ಶಂಕರಣ್ಣ, ನಾನೇನು ಅಷ್ಟೊಂದು ದಡ್ಡನ? ಎನಿವೆ ಯು ಆರ್ ರೈಟ್, ನಾನು ಮಾಡಿದ್ದು ಹಂಗೇನೆ. ನಂಬಿ ದುಡ್ಡು ಕೊಟ್ರಿ, ಹೋಗಿ ಕಳ್ಕೊಂಬಿಟ್ಟೆ. ನೀವು ಹೇಳೋದು ಸರಿಯಾಗೇ ಇದೆ. ನಾನು ನಮ್ಮ ಗಾಡಿ ಕೊಟ್ರಲ್ಲ, ತುಂಬ ಥ್ಯಾಂಕ್ಸ್. ಏನೋ ರಿಕ್ವೆಸ್ಟ್ ಮಾಡಿಕೊಂಡೆ ಅಂತ ಗಾಡಿದು ಮೊಬೈಲ್ನು ಕೊಟ್ಟೆ. ಓಹೋ, ಏನು ಮೊದಲನೇ ದಿನ 600 ರೂಪಾಯಿ ಸಂಪಾದನೆ ಮಾಡಿದ್ಯಾ? ಒಳ್ಳೇದು ಒಳ್ಳೇದು. ಈ ಕೆಲಸದಲ್ಲಿ ಮೊದಲೇ ದಿನ 2ನೇ ದಿನ ಏನು ಎಲ್ಲ ಒಂದೇ ಅಲ್ಲ ಶಂಕರಣ್ಣ? ಅದು ನಿಜಾನೇ. ನಾವು ಆಟೋ ಓಡಿಸ್ದಂಗೆ, ಬಾಡಿಗೆ ಸಿಗ್ದಂಗೆ ಒಂದೊಂದು ದಿನ ಚೆನ್ನಾಗಿ ದುಡ್ಡಾಗುತ್ತೆ, ಇನ್ನೊಂದು ದಿನ ಬಿಸಿಲಲ್ಲಿ ನಿಂತು ನಿಂತು ಬೇಜಾರಾಗುತ್ತೆ. ಆದರೂ ಬೆಳಗ್ಗೆಯಿಂದ ಸುತ್ತಾಡಿ 600 ರೂಪೀಸ್, ಬರೀ 600 ರೂಪಾಯಿ ಸಂಪಾದನೆ ಅಂದರೆ ಹೇಗೆ ಶಂಕರಣ್ಣ? ಅಷ್ಟೊಂದು ಒದ್ದಾಡಿ ಇಷ್ಟು ಕಡಿಮೆನಾ? ಅಯ್ಯೋ ದಡ್ಡ, ನಾವು ಒಂದೊಂದು ದಿನ ಇಡೀ ದಿನ ಗಾಡಿ ಓಡಿಸಿದ್ರು ಸರಿಯಾಗಿ ಸಂಪಾದನೆ ಆಗಲ್ಲ ಗೊತ್ತಾ? ಎಲ್ಲೋ ದೂರಕ್ಕೆ ಕರೀತಾರೆ, ಬರ್ತಾ ಖಾಲಿ ಬರಬೇಕು. ಒಂದೊಂದ್ಸಲ
ಗ್ಯಾಸು ಪೆಟ್ರೋಲ್ ಖರ್ಚು ಹುಟ್ಟಲ್ಲ ಗೊತ್ತಾ ನಿನಗೆ? ಹೌದಾ ಶಂಕರಣ್ಣ, ಅಷ್ಟೊಂದು ಕಷ್ಟನಾ? ಮತ್ತೆ ಇನ್ನೇನು ಅನ್ಕೊಂಡಿದ್ಯಾ? ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ದುಡ್ಡಿರೋರೆ ಜಾಸ್ತಿ ಸಂಪಾದನೆ ಮಾಡೋದು. ನಮ್ದೆಲ್ಲ ಇದೇ ಹಣೆ ಬರ ಬಿಡು. ಮೊದಲನೇ ದಿನ ಇಷ್ಟೊಂದು ಸಂಪಾದನೆ ಮಾಡಿದ್ದೆಲ್ಲ ಖುಷಿ ಪಡು. ನೋಡಪ್ಪ, ಗಾಡಿ ಬಾಡಿಗೆ ಮೊಬೈಲ್ ಬಾಡಿಗೆ ಸೇರಿ 200 ರೂಪಾಯಿ ತೊಗೊಂಡಿದ್ದೀನಿ. ಇನ್ನು 400 ರೂಪಾಯಿ ನಿಂದು ತಗೋ. ವಾವ್, 400 ರುಪೀಸ್. 1,00,000 ದುಡಿಬೇಕಂದ್ರೆ 250 ಟೈಮ್ಸ್ 400 ರುಪೀಸ್ ದುಡಿಬೇಕು. ಎಸ್, ದುಡಿತೀನಿ. 250 ಟೈಮ್ಸ್ 400 ರುಪೀಸ್. ಏನು ಕನಸು ಕಾಣ್ತಿದ್ಯಾ? ಏನಿಲ್ಲ ಬಿಡಿ. ಒಳ್ಳೆ ಹುಡುಗ. ನಿಂತ್ಕೊಳ್ಳಮ್ಮ. ನಾಳೆ ಡಿಸ್ಪ್ಯಾಚ್ ಆಗ್ಬೇಕಾದ್ರೆ ಸ್ಟಾಕ್ ಸೆಕ್ಷನ್ ಕೀ ಇದು. ಮ್ಯಾನೇಜರ್ ನಿನಗೆ ಕೊಡು ಅಂತ ಹೇಳಿದ್ದಾರೆ. ಒಂದು ಇಡೀ ಬ್ಯಾಚ್ ಮೆಟೀರಿಯಲ್ ತಪ್ಪಾಗಿ ಸ್ಟಿಚ್ ಮಾಡಿರೋದಕ್ಕೆ ಮ್ಯಾನೇಜರ್ ಈ ಕೆಲಸ ವಹಿಸೋಕೆ ಹೇಳಿದ್ದಾರೆ. ಇದನ್ನ ಪನಿಷ್ಮೆಂಟ್ ಅನ್ಕೋತೀಯೋ ಅಥವಾ ಜವಾಬ್ದಾರಿ ಅನ್ಕೋತೀಯೋ ಅದು ನಿನಗೆ ಬಿಟ್ಟಿದ್ದು. ನಾಳೆ ಬೆಳಗ್ಗೆ 9:00ವರೆಗೆ ಈ ಸ್ಟಾಕ್ ಎಲ್ಲ ನಮ್ಮ ಫ್ಯಾಕ್ಟ್ರಿಯಿಂದ ಡಿಸ್ಪ್ಯಾಚ್ ಆಗಬೇಕು. ನೀನೇ ಬಂದು ಈ ಸ್ಟಾಕ್ ಸೆಕ್ಷನ್ ಕೀನ ಓಪನ್ ಮಾಡಬೇಕು. ಇದರಲ್ಲಿ ಏನೂ ಹೆಚ್ಚು ಕಮ್ಮಿ ಆಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ತಗೋ. ಅಯ್ಯೋ, ನಾಳೆ ಚಾಂದಿನಿ ಮೇಡಮ್ನ ಮೀಟ್ ಆಗ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಲೇಟಾಗಿ ಹೋಗುತ್ತಾ? ಇಲ್ಲ, ಬೇಗ ಹೋಗಿ ಅವ್ರನ್ನ ಮೀಟ್ ಮಾಡಿ ಬೇಗ ವಾಪಸ್ ಬರಬೇಕು.